ನನ್ನ ಹೆಸರು ಶ್ರೀಹರ್ಷ MN ಅಂತ. ಸೊ ಇದು ನನ್ನ ಮೊದಲನೇ ಸಿನಿಮಾ, ಸಿನಿಮಾ ಬ್ಯಾನರ್ ಅಲ್ಲಿ ಪಾರ್ಥನ್ ಪ್ರಪಂಚ ಅಂತ. ಸೊ ಎಲ್ಲ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮೊದಲನೇ ಪ್ರೆಸ್ ಮೀಟಿಗೆ ಬಂದಿದ್ದಕ್ಕೆ. ಸೊ ಈ ಕಥೆ ಬಗ್ಗೆ ಹೇಳಬೇಕು ಅಂದ್ರೆ, ಪಾರ್ಥನ್ ಪ್ರಪಂಚ ಒಂದು ಇದೊಂದು ಕೋರ್ಟ್ ರೂಮ್ ಡ್ರಾಮಾ. ಸೊ ಸಸ್ಪೆನ್ಸ್ ಥ್ರಿಲ್ಲರ್ ವಿತ್ ಕೋರ್ಟ್ ರೂಮ್. ಸೊ ಇದರಲ್ಲಿ ಮುಖ್ಯವಾಗಿ ಪಾತ್ರ ಮಾಡ್ತಾ ಇರೋದು ನಮ್ಮ ರಂಗಣ್ಣ ರಘು ಸರ್ ಆಸ್ ಅ ಡಿಫೆನ್ಸ್ ಲಾಯರ್, ಅಂಡ್ ವಿಕಾಶ್ ಉಪಾಯ ಅವರು ಪಾರ್ಥ ಆಗಿ ಪ್ಲೇ ಮಾಡ್ತಾ ಇದ್ದಾರೆ. ಮಂದಾರ ಅವರು ಜಾನಕಿ ಅಂತ ಲೀಡ್ ಪ್ಲೇ ಮಾಡ್ತಾ ಇದ್ದಾರೆ. ಸೊ ಅವ್ರ ಜೊತೆಗೆ ಪ್ರೊಡ್ಯೂಸರ್ ಆದಂತ ಸೀತಾ ಮೇಡಮ್ ಅವರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಆಕ್ಟ್ ಮಾಡ್ತಾರೆ. ಸೊ ಅದ್ರ ಜೊತೆಗೆ ನಮ್ಮ ಮೈತ್ರಿ ಸಂಪತ್ ಸರ್ ಅಂಡ್ ಕಿರಣ್ ನಾಯಕ್ ಸರ್ ಪೊಲೀಸ್ ಟೀಮ್ ಅಲ್ಲಿ ಇದ್ದಾರೆ. ಸೊ ಅವ್ರ ಇನ್ಸ್ಪೆಕ್ಟರ್ ಆಗಿ ವಿಜಯ್ ಪ್ರಸಾದ್ ಅವರು ಆಕ್ಟ್ ಮಾಡಿದ್ದಾರೆ. ಸೊ ನಮ್ಮ ಟೆಕ್ನಿಷಿಯನ್ಸ್ ಯಾರು ಅಂತ ಪರಿಚಯ ಮಾಡ್ಬೇಕಂದ್ರೆ, ನಮ್ಮ ಪಿಲ್ಲರ್ ಆಗಿರೋಂಥ ಜೈ ಆನಂದ್ ಸರ್, ಸೊ ನಮ್ಮ DOP. ಸೊ ಬಹಳ ಚೆನ್ನಾಗಿ ನಮಗೆ ಸಿನಿಮಾಟೋಗ್ರಫಿ ಮಾಡ್ಕೊಡ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ಮ್ಯೂಸಿಕ್ಕು ಅನಂತ್ ಆರ್ಯನ್ ಅಂತ. ಸೊ ಟೋಟಲ್ ಇದರಲ್ಲಿ 4 ಸಾಂಗ್ ಇರುತ್ತೆ. 2 ಮಾಂಟೇಜ್ ಸಾಂಗ್ಸ್, 2 ಶೂಟ್ ಮಾಡ್ತಾ ಇದೀವಿ. ಸೊ ಇದಕ್ಕೆ ಚಿತ್ರಕಥೆ ಮತ್ತೆ ಸಂಭಾಷಣೆ ಬರೆದಿರೋದು ಮಂಜುನಾಥ್ ಜೆ ಅನಿವಾರ್ಯ ಅಂತ. ಅವರು ನಮ್ಮ ಸ್ನೇಹಿತರು ಕೂಡ, ಜೊತೆಗೆ ಅನಿವಾರ್ಯ ಅಂತ ಅವ್ರ ಹೆಸರು ಮಂಜುನಾಥ್ ಜೆ ಅನಿವಾರ್ಯ ಅಂತ. ಸೊ ಇದು ಶೂಟಿಂಗು ಇವಾಗ ಶುರು ಹಂತದಲ್ಲಿದೆ. ಒಂದು 4-5 ದಿವಸ ಶೂಟ್ ಮಾಡಿ ಇವಾಗ ಕೋರ್ಟ್ ಸೀಕ್ವೆನ್ಸ್ ಸೋಮವಾರದಿಂದ ಶುರು ಮಾಡಿದೀವಿ. ಸೊ ಟೋಟಲ್ ಎಲ್ಲ ಬೆಂಗಳೂರಲ್ಲೇ ನಡೆಯುತ್ತೆ. ಸೊ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋದ್ರಿಂದ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಸೀಕ್ವೆನ್ಸ್ 100% ಬೆಂಗಳೂರಲ್ಲೇ ನಡೆಯುತ್ತೆ. ಸೊ ಇದು ಸಿನಿಮಾ ಬಗ್ಗೆ ಲೈಟ್ ಆದ ಮಾಹಿತಿ, ಯಾಕಂದ್ರೆ ಇದು ಮೊದಲನೇ ಪ್ರೆಸ್ ಮೀಟ್ ಆಗಿರೋದ್ರಿಂದ. ಸೊ ನಾವು ಈಗ ಶೂಟಿಂಗ್ ಹಂತದಲ್ಲಿದ್ದೀವಿ. ಸೊ ಹಾಗೆ ಇಷ್ಟು ಹೇಳಬಲ್ಲೆ ನಾನು. ಸೊ ಓವರ್ ಟು ಸೀತಾ ಮ್ಯಾಮ್, ಪ್ರೊಡ್ಯೂಸರ್. ವೆಲ್ಕಮ್ ಆ್ಯಂಡ್ ಥ್ಯಾಂಕ್ ಯು ಎಲ್ಲ ಮಾಧ್ಯಮದವ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಕ್ಯಾರೆಕ್ಟರ್ ಬಗ್ಗೆ, ಸಿನಿಮಾ ಬಗ್ಗೆ ಸರ್ ಹೇಳಿದ್ದಾರೆ. ಒಂದೊಳ್ಳೆ ಅದ್ಭುತವಾದ ಟೀಮ್ ರೆಡಿ ಆಗಿದೆ ಅಂತ ಮಾತ್ರ ಹೇಳಬಲ್ಲೆ. ಸೊ ಈ ಮಾಧ್ಯಮದ ಮುಖಾಂತರ ನಮ್ಮ ಸಿನಿಮಾಸ್ನ ಮೊದಲನೇ ಪ್ರಯತ್ನದಲ್ಲಿ ನಮ್ಮ ಜೊತೆ ಕೈ ಜೋಡಿಸಿರೋ ಪ್ರತಿಯೊಬ್ಬ ಸೀನಿಯರ್ ಆರ್ಟಿಸ್ಟ್, ರಂಗಾಯಣ ಸರ್, ಸಂಪತ್ ಸರ್, ಕಿರಣ್ ಸರ್, ವಿಕಾಸ್, ಮಂದಾರ, ಅಮಿತ್ ಸರ್, ಪ್ರತಿಯೊಬ್ಬರಿಗೂ, ನಮ್ಮ DOP ಸರ್, ಎಲ್ಲರಿಗೂ ಥ್ಯಾಂಕ್ ಯು. ಸೊ ಒಂದು ಕನಸನ್ನು ನೀವು ನನಸು ಮಾಡೋಕ್ಕೆ ನಿಜವಾಗ್ಲೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಕ್ಯಾನ್ವಸ್ ಇಸ್ ರಿಚ್ ನಾವು. ಥ್ಯಾಂಕ್ ಯು ಸೋ ಮಚ್. ವಿಕಾಸ್, ನಾನು ಒಬ್ಬರು ಹೆಸರು ಬಿಟ್ಟೆ, ಅಮಿತ್ ಅವರು ಒಂದು ಪ್ರಮುಖ ಪಾತ್ರ ಮಾಡ್ತಾ ಇದ್ದಾರೆ ಇದರಲ್ಲಿ. ಸೊ ಅದು ಹೇಳೋದು ಮರ್ತೇ ಕ್ಷಮಿಸಿ. ಸರ್ ಅವ್ರ ಯಜಮಾನರು ಲಾಯರು, ಜಡ್ಜು. ಸಿನಿಮಾ ಅಂದರೆ ಮೊದಲಿಂದನೂ ಪ್ರೀತಿ ಇತ್ತು ಸರ್. ಇವ್ರು ಬಂದಾಗ ಕತೆ ನನಗೆ ಇಷ್ಟ ಆಯಿತು. ಸೊ ಅದನ್ನು 1 ವರ್ಷದಿಂದ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಇಟ್ ಕಮ್ ಅಪ್ ವೆಲ್. ಪ್ರೀತಿ ಇರೋದೇ ಕಾರಣ ಸರ್, ಬೇರೆ ಏನಿಲ್ಲ. ಎಲ್ಲರಿಗೂ ಮೊದಲನೇದಾಗಿ ನಮಸ್ಕಾರ. ಪಾರ್ಥನ ಪ್ರಪಂಚಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇದು ಮೊದಲನೇ ಪ್ರೆಸ್ ಮೀಟ್ ಆಗಿರೋದ್ರಿಂದ ಜಾಸ್ತಿ ಏನು ಧೂಳು ಎಲ್ಲ ನಮ್ದು ಇದು ಎಲ್ಲ ಸ್ವಲ್ಪ ಓಕೆ. ಇದು ಮೊದಲನೇ ಪ್ರೆಸ್ ಮೀಟ್ ಆಗಿರೋದ್ರಿಂದ ಜಾಸ್ತಿ ಏನು ಬಿಟ್ಕೊಡುವಂಥದ್ದಿಲ್ಲ. ಬಟ್ ಒಂದು ಖುಷಿ ಏನಪ್ಪಾ ಅಂದ್ರೆ, ಒಳ್ಳೆ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಆಗ್ತಾ ಇದೆ. ಅಂಡ್ ನಿಜ ಜೀವನದಲ್ಲಿ ನಾನು ಲಾಯರು, ಈಗ ನನಗೆ ಲಾಯರ್ಸ್ ಇದ್ದಾರೆ. ಅಂಡ್ ತುಂಬಾ ಒಳ್ಳೆಯ ಒಂದು ಕತೆ ಹೊಂದಿದೆ. ಅಂಡ್ ಇವತ್ತಿನ ದಿನಕ್ಕೆ ಇದೊಂದು ಹೊಸ ಟ್ರೆಂಡ್. ಕೆಲವೊಂದು ವರ್ಷಗಳಿಂದ ಕಂಟೆಂಟ್ ಸಿನಿಮಾಗಳು, ಒಳ್ಳೆಯ ಕಂಟೆಂಟ್ ಸಿನಿಮಾಗಳು. ಈಗ ನಾನು ಯಾವಾಗಲೂ ಹೇಳ್ತೀನಿ, ಈಗ ಮಲಯಾಳಂ ಆಗಲಿ, ತಮಿಳಲ್ಲಾಗಲಿ ಒಳ್ಳೆ ಕಂಟೆಂಟ್ ಸಿನಿಮಾಗಳು ಬಂದಾಗ ಇಲ್ಲಿ ಸಾಕಷ್ಟು ಮಾತಾಡ್ತೀವಿ ನಾವು ಪ್ರತಿ ಸಲ. ಇದನ್ನು ಒಳ್ಳೆ ಕಂಟೆಂಟ್ ಗುರು ನೋಡಬೇಕು. ಅದರಲ್ಲೂ ಕ್ರೈಮ್ ಥ್ರಿಲ್ಲರ್ಗಳು ಬಹಳ ಇವತ್ತು ಕೋರ್ಟ್ ರೂಮ್ ಡ್ರಾಮಾ, ಪೊಲೀಸ್ ಡ್ರಾಮಾ, ಕ್ರೈಮ್ ಥ್ರಿಲ್ಲರ್ಗಳು ಬಹಳ ಹೆಸರನ್ನ ಮಾಡ್ತಾ ಇದೆ. ಸೊ ಅದೆಲ್ಲದಕ್ಕಿಂತ ವಿಭಿನ್ನವಾದಂಥ ಒಂದು ಕತೆ ಇಲ್ಲಿದೆ, ವಿಭಿನ್ನವಾದ ಪಾತ್ರಗಳಿದೆ, ರಿಯಾಲಿಟಿಗೆ ತುಂಬ ಹತ್ತಿರ ಇದೆ. ಅಂದರೆ ಪ್ರತಿಯೊಬ್ಬ ನಾವೆಲ್ಲರೂ ಕೂಡ ಎಲ್ಲೋ ಒಂದು ಪೊಲೀಸ್ ಎನ್ಕೌಂಟರ್ ಮಾಡಿರ್ತೀವಿ, ಒಂದು ಕೋರ್ಟ್ ಎನ್ಕೌಂಟರ್ ಮಾಡಿರ್ತೀವಿ, ಎಲ್ಲರಿಗೂ ಎಲ್ಲೋ ರಿಲೇಟ್ ಆಗುತ್ತೆ. ಪೊಲೀಸ್ ಸೀಕ್ವೆನ್ಸು ಏನೋ ಒಂದು ಬಂದಾಗ ನಾವೆಲ್ಲೋ ಒಂದು ಸಣ್ಣ ಒಂದು ಟ್ರಾಫಿಕ್
ಒಂದು ಫೈನಿಂದ ಹಿಡಿದು ಒಂದು ಏನೋ ಒಂದು ಫ್ಯಾಮಿಲಿಯಲ್ಲಿ ನಡೆಯುವಂಥ ಒಂದು ಕ್ರೈಮು ಏನೋ ಒಂದು ಇದಕ್ಕೆ ನಮಗೆ ಪೊಲೀಸ್ ಆಗಲಿ ಸ್ಟೇಷನ್ ಆಗಲಿ ಕೋರ್ಟ್ ಆಗಲಿ ರಿಲೇಟ್ ಆಗುತ್ತೆ. ಸೊ ಪ್ರತಿಯೊಬ್ಬರು ಈ ಸಿನಿಮಾನ 100% ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಇನ್ನು ಮುಂದಿನ ಪ್ರೆಸ್ ಮೀಟ್ಗಳಲ್ಲಿ ಸಾಕಷ್ಟು ಕತೆ ಬಗ್ಗೆ ಆಗಲಿ ಪಾತ್ರಗಳ ಬಗ್ಗೆ ಆಗಲಿ ಹಾಡುಗಳು ಇನ್ನಷ್ಟು ವಿಷಯಗಳನ್ನ ನಾವು ಶೇರ್ ಮಾಡ್ತೀವಿ. ಥ್ಯಾಂಕ್ ಯು. ಯಾರು ಇಲ್ಲ, ನಾನು ಫಸ್ಟ್ ಕಥೆಯಾಗಿ ನೋಡಿದೆ. ನಾನೊಬ್ಬ ವಕೀಲನಾಗಿ ನೋಡಿದಾಗ ಒಳ್ಳೆಯ ಒಂದು ಕತೆ ಅಂದ್ರೆ ಏನು ಅಥೆಂಟಿಕ್ ಕಂಟೆಂಟ್ ಅಂತೀವಿ, ಅಂದ್ರೆ ಒಂದು ನ್ಯಾಚುರಲ್ ಕೋರ್ಟಲ್ಲಿ ಏನು ಪ್ರೋಸೆಸ್ ಆಗುತ್ತೆ, ಹೇಗೆ ಏರುಪೇರು ಆಗುತ್ತೆ ಒಂದು ಕೇಸ್, ಹೇಗೆ ಬೇಕಾದ್ರೆ ತಿರುಗುತ್ತೆ, ಪ್ರತಿಯೊಂದು ಎವಿಡೆನ್ಸು ಪ್ರತಿಯೊಂದು ಹಿಯರಿಂಗಲ್ಲೂ ಕೇಸ್ ಅದರದ್ದು ಏನು ರೂಟ್ನ ಚೇಂಜ್ ಮಾಡ್ತಾ ಹೋಗುತ್ತೆ. ಅದೇ ತರ ಒಳ್ಳೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್. ಬಾಕಿ ಮುಂದಿನ ದಿನಗಳಲ್ಲಿ ನಿಮ್ಮ ಮೊದಲ ಸಿನಿಮಾನು ಸಸ್ಪೆನ್ಸ್ ಥ್ರಿಲ್ಲರ್ ನಾವು ನೋಡಿದ್ವಿ. ಇವಾಗ ಎರಡನೇ ಸಿನಿಮಾನು ಇದೇ ಕಥೆನ ಆಯ್ಕೆ ಮಾಡೋದಕ್ಕೆ ಏನು ರೀಸನ್? ಅಂದ್ರೆ ಸಸ್ಪೆನ್ಸ್ ಥ್ರಿಲ್ಲರ್ ಜನ ಎಲ್ಲರೂ ಎಂಜಾಯ್ ಮಾಡುವಂಥದ್ದು. ಈಗ ನೀವು ಪ್ರೀವಿಯಸ್ ನೋಡಿರುವಂಥದ್ದು ಅಪಾಯದ ಎಚ್ಚರಿಕೆ ಆಗಲಿ, ಅದೊಂಥರ ಅಡ್ವೆಂಚರ್ ಥ್ರಿಲ್ಲರ್, ಕಾಡು, ಅಲ್ಲೊಂಚೂರು ಹಾರರು, ನೈಟ್ ಸೀಕ್ವೆನ್ಸ್ಗಳು, ಹಾಡು, ಅದೊಂಥರ ಬೇರೆ. ಇದು ಪ್ಯೂರ್ ಕಂಟೆಂಟ್, ಅಂದ್ರೆ ಪ್ಯೂರ್ ಕೋರ್ಟ್ ರೂಮ್ ಸಬ್ಜೆಕ್ಟ್. ಇದಕ್ಕೂ ಅದಕ್ಕೂ ಎರಡು ಸಸ್ಪೆನ್ಸ್ ಥ್ರಿಲ್ಲರ್, ಬಟ್ ಅದ್ರದ್ದು ವಿಜುವಲಿ ಅದು ಬೇರೆ ಇತ್ತು, ಇದು ವಿಜುವಲಿ ಬೇರೆ ಇದೆ. ಅಂಡ್ ನನ್ನ ಲೆಕ್ಕದಲ್ಲಿ ನಾನು ಚೂಸ್ ಮಾಡುವಂಥ ಕಥೆಗಳು ಜನರಿಗೆ ಇಷ್ಟ ಆಗಬೇಕು. ಕಂಟೆಂಟ್ ಕತೆ ಅನ್ನೋಂಥದ್ದು ಮೊದಲು ಇಷ್ಟ ಆಗಬೇಕು, ಕತೆ ಅನ್ನೋಂಥದ್ದು ಮೊದಲು ಹೀರೋ ಆಗಿ ಮುಂದೆ ಬರೋದು, ಅದಾದ್ಮೇಲೆ ಅದ್ರ ಮೇಲೆ ನಾವೆಲ್ಲರೂ ನಿಂತ್ಕೊಂಡ್ ಬರ್ತೀವಿ. ಈಗ ನೀವೇ ಲಾಯರ್, ಜೊತೆಯಲ್ಲಿ ನೀವು ಒಬ್ರು ಲಾಯರ್, ಆದ್ರೆ ಈ ಸಿನಿಮಾದಲ್ಲಿ ಯಾಕೆ ಲಾಯರ್ ಕ್ಯಾರೆಕ್ಟರ್ ಮಾಡ್ತಿದ್ದೀರಾ ಅಥವಾ ಮಾಡ್ತಿದ್ದೀರಾ? ಏನದು ಮಾಡಿದೇನು ಮಾಡೋದು ಅಂತ ಸ್ವಲ್ಪ ಅಕ್ಯೂಸ್ಡ್ ಆಗೋಣ ಅಂತ. ಬಟ್ ಜೋಕ್ಸ್ ಅಪಾರ್ಟ್, ಆಕ್ಚುಲಿ ಹೇಳ್ಬೇಕು ಅಂದ್ರೆ ತುಂಬಾ ಒಳ್ಳೆಯ ಪಾತ್ರ, ನಾನು ಇದುವರೆಗೂ ಮಾಡದೇ ಇರೋಂಥ ಪಾತ್ರ. ಈಗ ಅಣ್ಣಯದಲ್ಲಿ ಎಲ್ಲರೂ ಒಂಥರ ನೋಡಿದ್ದಾರೆ, ಈಗ ಅಪಾಯದ ಎಚ್ಚರಿಕೆಯಲ್ಲಿ ಒಂಥರ ನೋಡಿದ್ದಾರೆ. ಇದು ಎರಡನ್ನೂ ಬ್ರೇಕ್ ಮಾಡೋಂಥ ಒಂದು ಪಾತ್ರಕ್ಕೆ ಹೋಗ್ಬೇಕಲ್ಲ ನಾವು, ನಮ್ಮ ಪಾತ್ರಗಳನ್ನ ನಾವು ಮೀರಿ ಏನೋ ಮಾಡಕ್ ನೋಡ್ಬೇಕಲ್ಲ. ಸೊ ಅಂತ ಒಂದು ಪ್ರಯತ್ನನ ನಾವು ಮಾಡಿದ್ವಿ. ಇಲ್ಲ, ಅದೇನ್ ಗೊತ್ತಾ, ನಾನು ಇಲ್ಲಿಗೆ ಬರೋಷ್ಟಿಗೆ ಕತೆ ಬಹಳ ಚೆನ್ನಾಗಿ ಕೂತಿತ್ತು, ಇನ್ನು ಅದಕ್ಕೆ ಕೈ ಹಾಕುವಂಥದ್ದು ಏನು ಇರ್ಲಿಲ್ಲ. ತುಂಬಾ ಚೆನ್ನಾಗಿ ಆಲ್ರೆಡಿ ಕೂತಿತ್ತು. ಸೊ ಅದನ್ನ ನಾನು ಕೇಳಬೇಕಾದ್ರೆ ಓದ್ಬೇಕಾದ್ರೆ ಬಹಳ ಎಂಜಾಯ್ ಮಾಡ್ತೀನಿ. ಅದನ್ನ ತುಂಬಾ ಅಚ್ಚುಕಟ್ಟಾಗಿ ಸಿನಿಮಾ ಶೂಟ್ ಆಗ್ತಾ ಇದೆ. ಸೊ ಪ್ರೇಕ್ಷಕರು ಕೂಡ ಅಷ್ಟೇ ಎಂಜಾಯ್ ಮಾಡ್ತಾರೆ ಅಂತ ನಾನು ಭಾವಿಸ್ತೀನಿ. ಹೌದು. ಇಲ್ಲ, ಆಕ್ಚುಲಿ ನಾನು ಹೇಳ್ಬೇಕು ಅಂದ್ರೆ ಈಗ ನಮ್ಮ ಪ್ರೊಡ್ಯೂಸರ್ ಆಗಲಿ, ಸಿನಿಮಾ ಪ್ರೊಡ್ಯೂಸರ್ ಆಗಲಿ, ನಮ್ಮ ಸೀರಿಯಲ್ ಪ್ರೊಡ್ಯೂಸರ್ ಆಗಲಿ, ಎಲ್ಲರೂ ಕೂಡ ಬಹಳ ಸಪೋರ್ಟಿವ್ ಆಗಿ ಎಂಕರೇಜ್ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದು ಒಳ್ಳೆ ಸಿನಿಮಾ ಆಗ್ತಾ ಇದೆ ಅದು ಅಂದಾಗ ಖಂಡಿತವಾಗ್ಲೂ ಅವರು ಪಾಪ ಡೇಟ್ಸ್ ಎಲ್ಲ ಆ ಕಡೆ ಈ ಕಡೆ ಮ್ಯಾನೇಜ್ ಮಾಡ್ಕೊಂಡು, ಚಾನೆಲ್ ಅವರಾಗ್ಲಿ ಎಲ್ಲರೂ ಕೂಡ ಕೈ ಹಿಡಿತಾ ಇದ್ದಾರೆ. ಅಂಡ್ ಇದೊಂದು ಒಳ್ಳೆ ವಿಷಯ. ಕನ್ನಡ ಇಂಡಸ್ಟ್ರಿಯಲ್ಲಿ ಇನ್ನೊಂದಷ್ಟು ಹೊಸ ಪ್ರತಿಭೆಗಳು ಬರಬೇಕು ಅಂದ್ರೆ ಈ ತರ ಸಪೋರ್ಟ್ ಬೇಕು. ಹಾಗೆ ನೀವು ಕೂಡ ತುಂಬಾ ಸಪೋರ್ಟಿವ್ ಆಗಿದ್ದೀರಿ, ನಾನು ಪ್ರತಿ ಸಲ ಹೇಳ್ತೀನಿ. ಅಂದ್ರೆ ಹೊಸೊಬ್ಬರು ಸಿನಿಮಾಗಳು ಅಂದ್ರೆ ಆಬ್ವಿಯಸ್ಲಿ ಅದು ರೀಚ್ ಆಗೋ ಮೀಡಿಯಂ ನೀವುಗಳೇ, ಬೇರೆ ಯಾವುದೂ ಅಲ್ಲ. ಸೊ ನಿಮ್ಮನ್ನು ಕೂಡ ನಂಬಿದ್ದೀವಿ. ಅಂಡ್ ಡೆಫಿನೆಟ್ಲಿ ನೀವೆಲ್ಲ ಪ್ರತಿ ಸಲ ನಿಮ್ಮ ಬೆಸ್ಟ್ ಅನ್ನು ನೀವು ಕೊಟ್ಟಿದ್ದೀರಾ. ಅಂಡ್ ಈ ಸಿನಿಮಾ ಕೂಡ ನೀವೆಲ್ಲರೂ ಜೊತೆಗೆ ನಿಲ್ತೀರಾ ಅನ್ನೋಂಥ ಒಂದು ನಂಬಿಕೆ, ಖುಷಿ ಇದೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಂದಾರ ಅಂತ. ಈ ಹಿಂದೆ ಬ್ಲಿಂಕ್ ಸಿನಿಮಾ ಅಥವಾ ಓಲ್ಡ್ ಮಾಂಗ್, ಆಚಾರ್ ಅಂಡ್ ಕೋ ಇದರಲ್ಲಿ ಕಾಣಿಸ್ಕೊಂಡಿದ್ದೀನಿ. ಬ್ಲಿಂಕ್ ಆದಮೇಲೆ ನಾನು ಒಂದು ಒಳ್ಳೆ ಸ್ಕ್ರಿಪ್ಟ್ ಬರಲಿ ಅಂತ ತುಂಬ ಕಾಯ್ತಾ ಇದ್ದೆ. ಆಲ್ಮೋಸ್ಟ್ 1 ರಿಂದ 1.5 ವರ್ಷ ಕಾದಿದ್ದೀನಿ. ಅದಾದಮೇಲೆ ನನಗೆ ಬಂದಿದ್ದು ಸ್ಕ್ರಿಪ್ಟ್ ಇದು ಪಾರ್ಥನ್ ಪ್ರಪಂಚ. ನೋಡಿದ ತಕ್ಷಣನೇ ನಾನು ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದ್ದೆ, ಇದನ್ನು ಮಾಡಲೇಬೇಕು, ಈ ಪಾತ್ರ ಮಾಡಲೇಬೇಕು ಅಂತ. ನಂದು ಒಂದು ಜೆನ್ಸಿ ಪಾತ್ರ ಮಾಡ್ತಾ ಇದ್ದೀನಿ, ಜೆನ್ಸಿ ಹುಡುಗಿ. ಅದು ಒಂದು ಸ್ವಲ್ಪ ಅನ್ಎಕ್ಸ್ಪ್ಲೋರ್ಡ್ ಅಂತ ಅನ್ನಿಸ್ತು ನನಗೆ. ಯಾಕೆಂದರೆ ಈಗ ಒಂದು ಮಿಲೆನಿಯಲ್ ಅಥವಾ ಒಬ್ಬರು ಜೆನೆಕ್ಸ್ ಒಂದು ಜೆನ್ಸಿ ಪಾತ್ರನ ಇಟ್ಕೊಂಡು ಕಥೆ ಬರೀತಾರೆ ಅಂದರೆ ಅದು ಯಾವಾಗಲೂ ಒಂದು ಅಂದರೆ ಆ ಪಾತ್ರಗಳು ಯಾವಾಗಲೂ ಒಂದು ಕೆಟ್ಟ ರೀತಿನೇ ಇರುತ್ತೆ. ಜೆನ್ಸಿ ಅನ್ನೋದು ಅದೊಂದು ಕೇವಲವಾಗಿಯೇ ಮಾತಾಡಿರೋದನ್ನ ನೋಡಿರೋದು. ಬಟ್ ಇಷ್ಟು ಚೆನ್ನಾಗಿ ಒಂದು ಜೆನ್ಸಿ ಕ್ಯಾರೆಕ್ಟರ್ನ ಅವ್ರದ್ದು ಜೆನ್ಸಿನ ಇಟ್ಸ್ ನಾಟ್ ಜಸ್ಟ್ ದ ಲೈಫ್ ಸ್ಟೈಲ್, ಅದನ್ನ ಹೊರತಾಗಿ ಅವ್ರು ಏನು ಯೋಚನೆ ಮಾಡ್ತಾರೆ, ಅವರು ಪ್ರಪಂಚನ ಯಾವ ಥರ ನೋಡ್ತಾರೆ, ಯಾವ ಥರ ಬದುಕ್ತಾರೆ, ಯಾಕೆ ಹಾಗೆ ಬದುಕ್ತಾರೆ ಅನ್ನೋದನ್ನ ತುಂಬ ಚೆನ್ನಾಗಿ ಯೋಚನೆ ಮಾಡಿ ಬರ್ದಿರೋಂಥ ಒಂದು ಪಾತ್ರ ಇದು. ಅದಕ್ಕೆ ಅನಿವಾರ್ಯ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಅದನ್ನ ಅಷ್ಟೇ ಚೆನ್ನಾಗಿ ನಮ್ಮ ಹರ್ಷ ಸರ್ ಎಕ್ಸಿಕ್ಯೂಟ್ ಮಾಡಿದ್ದಾರೆ, ಇನ್ನೂ ಮಾಡ್ತಾ ಇದ್ದಾರೆ. ವೆರಿ ಬ್ಯೂಟಿಫುಲ್ಲಿ ಡನ್, ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಲ್ರೆಡಿ. ಹಾಗೇನೆ ಸೀತಾ ಮ್ಯಾಮ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದ್ರೆ ನನಗೆ ಕತೆ ಕೇಳಿದ ತಕ್ಷಣ ಫಸ್ಟ್ ತುಂಬ ಖುಷಿ ಆಯಿತು. ಆ್ಯಂಡ್ ಐ ವಾಸ್ ವೆರಿ ಶಾಕ್ಡ್. ಈ ಥರ ಒಂದು ಸಿನಿಮಾ, ಯಾಕೆಂದ್ರೆ ಎಲ್ಲರೂ ಹೇಳ್ತಾರೆ, ಎಲ್ಲ ಸಿನಿಮಾದವರು ಹೇಳ್ತಾರೆ ನಮ್ಮ ಸಿನಿಮಾ ಹೊಸ ಥರ ಇದೆ,
ಬೇರೆ ಏನೋ ಹೇಳ್ತಾ ಇದೆ ಅಂತ. ಬಟ್ ಈ ಟಾಪಿಕ್ಗೆ ಒಂದು ತೀರಾ ಅಂದ್ರೆ ತೀರಾ ಅನ್ಎಕ್ಸ್ಪ್ಲೋರ್ಡ್. ಕನ್ನಡದಲ್ಲಂತೂ ನಾನು ನೋಡು ಇಲ್ಲ ಕೇಳು ಇಲ್ಲ. ಅಂಥದಕ್ಕೆ ಅಷ್ಟು ಧೈರ್ಯ ತಗೊಂಡು ಅದರ ಹಿಂದೆ ನಿಂತ್ಕೊಂಡು ಸೀತಾ ಮ್ಯಾಮ್ ಶಿ ಹ್ಯಾಸ್ ಪ್ರೊಡ್ಯೂಸ್ಡ್ ಅಂದ್ರೆ ಅದು ನಿಜವಾಗ್ಲೂ ಮೆಚ್ಚಬೇಕಾಗಿರುವಂಥ ವಿಷಯ. ಯಾಕೆಂದ್ರೆ ಪ್ರತಿ ಸಲ ಡಿಸ್ಕಷನ್ ಅಲ್ಲೂ ಒಂದ್ಸಲಿ ಕೂಡ ಅವರು ಬಜೆಟ್ ಹಿಂಗಾಗತ್ತೆ, ನಾವು ಈ ತರ ಮಾಡಿದ್ರೆ ಜಾಸ್ತಿ ಜನನ್ ರೀಚ್ ಆಗ್ಬೋದು ಅನ್ನೋದನ್ನ ಯಾವತ್ತೂ ಕೂಡ ಅವ್ರು ಯೋಚನೆ ಮಾಡಿಲ್ಲ. ಇದನ್ನ ನಾವು ಈ ತರ ಹೇಳಿದ್ರೆ ಅದು ಜನರು ಯಾವ ತರ ಅರ್ಥ ಮಾಡ್ಕೊಳ್ತಾರೆ, ಅದರಿಂದ ಸೊಸೈಟಿಗೆ ಹೇಗೆ ಇಂಪ್ಯಾಕ್ಟ್ ಆಗತ್ತೆ ಅನ್ನೋದನ್ನ ತುಂಬಾ ಯೋಚನೆ ಮಾಡಿದ್ದಾರೆ ನಮ್ಮ ರೈಟರ್ಸ್ ಆಗಿರ್ಬೋದು ಅಥವಾ ಮ್ಯಾಮ್ ಆಗಿರ್ಬೋದು. ಅಂದ್ರೆ ಹೇಗೆ ನಾವು ಜೀವನದಿಂದ ಸಿನಿಮಾ ಅಂತ ಹೇಳ್ತೀವಿ, ಸಿನಿಮಾದಿಂದ ಕೂಡ ಜೀವನ ಆಗತ್ತೆ. ಸಿನಿಮಾ ಮೀಡಿಯಾ ಅನ್ನೋದು ತುಂಬಾನೇ ಎಷ್ಟೋ ತರ ಇನ್ಫ್ಲೂಯೆನ್ಸ್ ಆಗತ್ತೆ ಜನಕ್ಕೆ. ಅದನ್ನ ತುಂಬಾ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡು ನಿಂತಿದ್ದಾರೆ ಈ ಕತೆ ಹಿಂದೆ ಸೀತಾ ಮ್ಯಾಮ್. ಪ್ರೊಡ್ಯೂಸರ್ಸ್ ಒಂದ್ ಒಳ್ಳೆ ಕತೆ ಇದ್ರೆ ಈ ತರ ಗ್ಯಾರಂಟಿ ಅದರ ಹಿಂದೆ ನಿಂತ್ಕೊಳ್ತಾರೆ ಅನ್ನೋದಕ್ಕೆ ಇದೇನೆ ಪುರಾವೆ, ಇದೇ ಒಂದು ಸಾಕ್ಷಿ ನಮ್ಗೆ. ಸೊ ಮಾಧ್ಯಮದವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಎಷ್ಟು 2024 2025 ಸುಮಾರು ಸಿನಿಮಾ ಬಂದಿದೆ, ನಿಂತ್ಕೊಳ್ದೇನೆ ಕಿವಿಗೂ ಅದ್ರ ಹೆಸರು ಬೀಳ್ದೇನೆ ಹಂಗೆ ಹೋಗ್ಬಿಟ್ಟಿದೆ. ಸೊ ಮೀಡಿಯಾ ಅವ್ರ ಸಪೋರ್ಟ್ ಇದ್ರೆ, ಜನರ ಸಪೋರ್ಟ್ ಇದ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆ ಸಿನಿಮಾ ನಿಲ್ಲುತ್ತೆ. ನಾನು ಆಕ್ಚುಲಿ ನನ್ನ ಕ್ಯಾಟಗರಿನ ಜಿಲೇನಿಯಲ್ ಅಂತ ಹೇಳ್ತಾರೆ. ಅಂದ್ರೆ ಅದು ಮಿಲೇನಿಯಲ್ ಕೂಡ ಅಲ್ಲ, ಜೆನ್ಸಿ ಕೂಡ ಅಲ್ಲ. ನಾನು 98 ಬಾರ್ನ್ ಆಕ್ಚುಲಿ. ಸೊ ಎರಡರ ಮಧ್ಯ ಇರೋದು ನಾನು. ಕನ್ಫ್ಯೂಸ್ ಕ್ಯಾಟಗರಿ. ಹಾ ಅನ್ಕೋಬಹುದು. ಅನ್ಕೊಳ್ಳಿ. ಮೇಜರ್ ಕಾರಣ ಹೌದು, ಖಂಡಿತವಾಗ್ಲೂ ಅದೇನೆ. ಒಂದು ಇದು ಏನಂತಾರೆ, ಲೈಟ್ ಲ್ಯಾಂಪ್ ಎಫೆಕ್ಟ್ ಅಂತ ಹೇಳ್ತಾರೆ ಫ್ರೆಂಚ್ ಅಲ್ಲಿ. ಅಂದ್ರೆ ಒಂದು ಹುಡುಗಿ ಕ್ಯಾರೆಕ್ಟರ್ನ ಒಂದು ಸಿನಿಮಾದಲ್ಲಿ ಲೈಟ್ ಲ್ಯಾಂಪ್ ಇಂದ ರಿಪ್ಲೇಸ್ ಮಾಡಿದಾಗ ಕತೆ ಕೊನೆ ಮತ್ತೆ ಕತೆ ಮೊದಲು ಎರಡು ಚೇಂಜ್ ಆಗ್ಲಿಲ್ಲ ಅಂದ್ರೆ ಮೈಟ್ ಆಸ್ ವೆಲ್ ಹ್ಯಾವ್ ದಟ್ ಲ್ಯಾಂಪ್ ಅಂತ ಹೇಳ್ತಾರೆ. ಆ ಹುಡುಗಿ ಪಾತ್ರನೇ ಬೇಡ ಅಂತ. ಸೊ ಅದರಿಂದ ಎಷ್ಟಾಗತ್ತೋ ಅಷ್ಟು ದೂರ ಆಗಿ ಕ್ಯಾರೆಕ್ಟರ್ಗೆ ತುಂಬಾನೇ ತೂಕ ಇದೆ. ಮೋರ್ ದೆನ್ ಒಂದು ಹೀರೋಯಿನ್ ಅಂದ್ರೆ ಅದು ಹೀರೋ ಸುತ್ತ ತರ ಪಾತ್ರನೇ ಆಗಿರಬಹುದು, ಅದ್ರದ್ದೇನೆ ಒಂದು ಯೋಚನೆ ಇರಬಾರ್ದು. ಆ ತರ ಒಂದು ಇವಾಗ ತುಂಬಾ ಚೇಂಜ್ ಆಗ್ತಿದೆ ಇಂಡಸ್ಟ್ರಿಲೂ ಕೂಡ. ಸೋ ಮೆನಿ ಪೀಪಲ್ ಆರ್ ಮೂವಿಂಗ್ ಅವೇ ಫ್ರಮ್ ದಟ್. ಬರ್ತಿರೋ ಕಥೆಗಳನ್ನು ಕೇಳಿ ತುಂಬಾ ಖುಷಿ ಆಗ್ತಿದೆ. ನಮ್ಮ ರೈಟರ್ಸ್ ದೇ ಆರ್ ಎವಾಲ್ವಿಂಗ್ ಸೋ ಮಚ್. ತುಂಬಾ ಒಳ್ಳೆ ಪಾತ್ರಗಳು ಬರೀತಾ ಇದ್ದಾರೆ ಇವಾಗ ಫೀಮೇಲ್ಗೆ ಎಷ್ಟೊಂದ್ ಕಡೆ. ಇದೂನು ಒನ್ ಆಫ್ ದೆಮ್ ಅಂತ ಅನ್ನಿಸ್ತು. ಹಾಗಾಗಿ ಪ್ರೆಸ್ ಮೀಡಿಯಾ ಎಲ್ರಿಗೂ ನಮಸ್ತೆ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಕಮಿಂಗ್. ನಾನು ಇದರಲ್ಲೊಂದು ಮಾಯಾಂಕ್ ಅಂತ ಒಂದು ಪಾತ್ರ ಮಾಡ್ತಾ ಇದ್ದೀನಿ. ಸೊ ನನಗೆ ಅರ್ಸು ಅವರು ರೆಫರ್ ಮಾಡಿದ್ರಿ ಪ್ರಾಜೆಕ್ಟಿಗೆ. ಒಬ್ವಿಯಸ್ಲಿ ನಾನು ಲೀಡಾಗಿ ಆ್ಯಕ್ಟ್ ಮಾಡ್ತಿರ್ತೀನಿ, ಡೈರೆಕ್ಷನು ಮಾಡ್ತೀನಿ ಅಂತಂದಾಗ ನಾನು ಯಾವುದೋ ಒಂದು ಪಾತ್ರ ಸೆಲೆಕ್ಟ್ ಮಾಡಬೇಕಂದ್ರೆ ರಿಸ್ಕಿ ಇರುತ್ತೆ. ಇಲ್ಲಾಂದರೆ ಅದೇ ಪಾತ್ರ ಥರನೇ ಇಂಡಸ್ಟ್ರಿಯಲ್ಲಿ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ. ಸೊ ಈ ಪಾತ್ರ ನಂಗೆ ಹೇಳಿದಾಗ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಹರ್ಷ ಸರ್ ಇರ್ಬೋದು ಅಥವಾ ಮೇಡಮ್ ಅವರು ಪಾತ್ರ ಬಗ್ಗೆ ಹೇಳಿದಾಗ ಫಾನ್ ಇಟ್ ವೆರಿ ಇಂಟ್ರೆಸ್ಟಿಂಗ್. ಸೊ ಇದು ಒಪ್ಕೊಂಡು ಮಾಡ್ತಾ ಇದ್ದೀನಿ. ಇಟ್ಸ್ ವೆರಿ ನೈಸ್ ಟೀಮ್. ಸೀತಾ ಮೇಡಮ್ ಇರ್ಬೋದು, ಹರ್ಷ ಸರ್ ಇರ್ಬೋದು, ಆ್ಯಂಡ್ ಒಬ್ವಿಯಸ್ಲಿ ರಂಗಣ್ಣ ರಘು ಸರ್ ಅಂತ ಒಂದು ಅದ್ಭುತ ನಟರ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡೋಕ್ಕೆ ಸಿಗ್ತಾ ಇದೆ. ಸೊ ಯಾ, ಥ್ಯಾಂಕ್ಸ್ ಫಾರ್ ದ ಟೀಮ್ ಆ್ಯಂಡ್ ಥ್ಯಾಂಕ್ ಯು. ಯಾ, ಈಗಷ್ಟೇ ಶುರುವಾಗಿದೆ ಆ್ಯಂಡ್ ಪಾತ್ರ ಒಂದು ತುಂಬ ಚೆನ್ನಾಗಿದೆ. ಗೋಯಿಂಗ್ ಆನ್ ನಡೀತಾ ಇದೆ. ಯಾವಾಗಲೂ ಸೀರಿಯಲ್ ಆಗಿ ಸಿನಿಮಾ ನಿಮ್ಮನ್ನ ವಿಲನ್ ಶೇಡ್ ಅಲ್ಲೇ ನೋಡಿದೀವಿ ನಾವು. ಇದರಲ್ಲೂ ವಿಲನ್ ಆಗಿ ನೋಡ್ಬೋದು ಸರ್ ನಾವು. ಇದು ನೆಕ್ಸ್ಟ್ ಪ್ರೆಸ್ ಮೀಟಲ್ಲೇ ಹೇಳ್ಬೋದು ಅಂತ. ಈ ಸಸ್ಪೆನ್ಸ್ ಜನರಾದ ಕಾರಣ ಸೊ ಈಗಲೇ ಏನೋ ರಿವೀಲ್ ಮಾಡೋದು ಕಷ್ಟ ಆಗುತ್ತೆ. ಸೊ ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಅಬ್ವಿಯಸ್ಲಿ ಇನ್ನೊಂದಷ್ಟು ವಿಷಯಗಳು. ವಿಲನ್ ಆಗಿ ನೋಡಿ ಹೌದು ಪಾಸಿಟಿವ್ ಆಗಿ ನೋಡ್ಬೋದು. ಇಲ್ಲ, ಜನ ನನ್ನನ್ನು ಅಬ್ವಿಯಸ್ಲಿ ಹಂಗೆ ಅನ್ಕೋತಾರೆ. ಅದೇ ಪಾತ್ರ ಆಲ್ಮೋಸ್ಟ್ ಮಾಡ್ತಿರೋ ಕಾರಣ ವಿಲನ್ ಏನೋ ಅಂತ. ವಿಲನ್ ಇರ್ಬೋದೇನೋ ಗೊತ್ತಿಲ್ಲ. ಥ್ಯಾಂಕ್ ಯು. ನಮಸ್ತೆ, ಸ್ವಾಗತ. ಮೊದಲಿಗೆ ನಮ್ಮ ನಿರ್ಮಾಪಕರು ಸೀತಾ ಅವ್ರಿಗೆ ಅವ್ರ ಚಿತ್ರರಂಗಕ್ಕೆ ಬರ್ತಿದ್ದಾರೆ. ಮೇಡಮ್ ಇಶ್ ಆಲ್ ದಿ ಬೆಸ್ಟ್, ಗುಡ್ ಲಕ್, ಒಳ್ಳೆಯದಾಗಲಿ. ನೂರಾರು ಸಿನಿಮಾಗಳು ಮಾಡಿ. ಮತ್ತು ನಮ್ಮ ಡೈರೆಕ್ಟ್ರು ಹರ್ಷ ಅವರು ಜೀನೆಲ್ಲ ಕೆಲಸ ಮಾಡಿದ್ದಾರೆ. ಸಿನಿಮಾ ಏನು ಹೊಸದಲ್ಲ, ಅಂದರೆ ಇದು ಡೈರೆಕ್ಷನ್ ಅಂತ ಬಂದಾಗ ಅವ್ರದ್ದು ಇದು ಫಸ್ಟ್ ಇದು ಒಂದು ರೀತಿಯ ನರಸಿಂಹಮೂರ್ತಿ ಅವ್ರ ಮಗ ಅಂತಂದಾಗ ನಾನು ಒಂದು ಸ್ವಲ್ಪ
ಹೌದಲ್ಲಪ್ಪ, ತುಂಬ ಯೋಚನೆ ಮಾಡಿ ಮಾಡ್ತಾರೆ ಅಂತ ಮೊದಲಿಗೆ ಅವ್ರು ಹೇಳಿಲ್ಲ, ಆಮೇಲೆ ಕೆಲಸ ಮಾಡ್ತಾ ಮಾಡ್ತಾ ಗೊತ್ತಾಯಿತು. ಮೊದಲು ಗೊತ್ತಿರಲಿಲ್ಲ, ನಿಜರು ಕಥೆ ಅಷ್ಟೇ, ಕಥೆ ಕೇಳಿದ್ವಿ ಎಲ್ಲ ಆಯಿತು, ಆಮೇಲೆ ಗೊತ್ತಾಯಿತು, ವಿಷಯ ಆಯಿತು. ಇನ್ನು ಶುರು ಮಾಡಿದ ಕೆಲಸ ಚೆನ್ನಾಗಿದೆ ನೋಡಿ. ಅದು ವಿಧಿ, ಅವರ ಹೆಸರು ಅನಿವಾರ್ಯ, ಅವರಿಬ್ಬರಿಗೂ ಅನಿವಾರ್ಯ. ಅದು ಎಲ್ಲರಿಗೂ ಕ್ಲೋಸ್ ಆಗಿರೋದು, ಅದು ವಿಧಿ. ಅದು ವಿಧಿ. ಹೌದು, ಪೂರ್ತಿ ಶೂಟಿಂಗಲ್ಲಿ ಪೂರ್ತಿ ನಮ್ಮ ಜೊತೆ ಇರುತ್ತೆ. ಅದಕ್ಕೆ ಅದೇನಪ್ಪ, ಸಖತ್ತು ಸೆನ್ಸಿಟಿವ್, ಸಖತ್ತು ಅಲರ್ಟು. 6:30 ಆದ್ಮೇಲೆ ಅದು ಆಫು, 6:30ಗೆ ಆಫ್. ಅದು ಆನಲ್ಲ, ಎಲ್ಲಿ ಆನು, ನಮ್ದು 0 ಗಂಟೆ ಬಲ್ಪ್ ಅದಿಲ್ಲ. ಪ್ರಾರ್ಥನಾ ಪ್ರಪಂಚ ಅಂತ ಕೋರ್ಟ್ ಮಾರ್ಷಲ್, ಅದೊಂಥರ ಕೋರ್ಟಿಂಗ್, ಅದು ಸಾಕಷ್ಟು ಈಗೆಲ್ಲ ಅದು ಏನೇನು ಹೇಳ್ತೀವಲ್ಲ, ಅದೆಷ್ಟೋ ಅಪರಾಧಿಗಳಿಗೆ ಇದಾದ ನಿರಾಪರಾಧಿಕ ಶಿಕ್ಷೆ ಆಗ್ಬಾರ್ದು, ತಪ್ಪಿಸ್ಕೊಳಕ್ಕಾಗಲ್ಲ, ಏನಾದ್ರು ಕ್ಲೂ ಬಿಟ್ಟಿರ್ತಾನೆ ಅಂತ, ಅವೆಲ್ಲೂ ಅಲ್ಲದೆ ಏನೋ ಒಂದು ಯೋಚನೆ ಮಾಡಿದ್ದಾರೆ ಹರ್ಷ ಅವರು. ಅದನ್ನು ನಿಜವಾಗ್ಲೂ ಒಂಥರ ಇನ್ನು ಕಥೆ ಕೇಳಿದ್ರಿಂದ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರಿಂದ ನಮಗೂ ಅದರದ್ದು ಎಲ್ಲ ಮಜಲುಗಳು ಒಂದೊಂದೇ ಈಗ ಓಪನ್ ಆಗ್ತಿದೆ. ಆಲ್ ದಿ ಬೆಸ್ಟ್, ಗುಡ್ ಲಕ್. ನಾಯಕ ನಟನಾಗಿ ಕನ್ನಡ ಚಿತ್ರಕ್ಕೆ ಇನ್ನೊಬ್ಬ ಹೊಸ ನಾಯಕ ನಟ ಬರಲಿ. ಇನ್ನೊಂದು ಏನಪ್ಪ, ಈ ಪ್ರಾಂತ್ಯ ಅಂತ ಇನ್ನೊಂದು ಇದು ಮಡಿಕೇರಿ ತಳಿ, ಇದು ಅದೇ ನಮಗೆ ಖುಷಿ ಆಗಿರೋದು. ಅಲ್ಲಿ ಹೀರೋಯಿನ್ಗಳು ಅಬ್ಬರಿಸ್ಬಿಟ್ರು, ಇವಾಗ ಹೀರೋ ನೀನು. ವೆರಿ ಗುಡ್. ಕರ್ನಾಟಕದ ಎಲ್ಲ ನನಗೆ ತುಂಬ ಹಿಂದೆನೇ ಹೇಳಿದ್ದೆ ನಾನು, ಕರ್ನಾಟಕದ ಎಲ್ಲ ಮೂಲೆಯಿಂದ ಕಲಾವಿದರು, ನಾಯಕ ನಟರು ಬಂದು ಅವಾಗ ನಮಗೆ ಒಂದು ಕಲೆಕ್ಷನ್ಗೆ ಒಂದು ರೀತಿ ಚೆನ್ನಾಗಿರುತ್ತೆ. ಆದರೆ ಇವ್ರ ಕಡೆ ಥಿಯೇಟ್ರ್ ಕಮ್ಮಿ, ಇವರಿಗೆ ಎಂಟರ್ಟೈನ್ಮೆಂಟ್ ಅಂದರೆ ಬೇರೆನೆ. 8:30 ಮೇಲೆ ಎಂಟರ್ಟೈನ್ಮೆಂಟ್ ಇರುತ್ತೆ. ಇವ್ರು ಮದುವೆ ಎಂಟರ್ಟೈನ್ಮೆಂಟ್ ಇವ್ರಿಗೆ. ಎಲ್ಲಿ ಮಡಿಕೇರಿಯೆಲ್ಲ ಸುತ್ತಾಕೋ ಒಂದು ಥಿಯೇಟ್ರ್ ಇಲ್ಲ. ಬರ್ತಾ ಇದ್ದಾರೆ ಬರ್ತಾ ಇದೆ. ಹಾಗಾಗಿ ನಿಜವಾಗ್ಲೂ ಮಡಿಕೇರಿಯಿಂದ ಬಂದಿರೋದು ಖುಷಿ. ಒಳ್ಳೇದಾಗಲಿ ರಿಯಲಿ. ಇನ್ನು ಒಳ್ಳೆ ಟೀಮ್ನ ರೆಡಿ ಮಾಡಿದ್ದಾರೆ ನಮ್ಮ ಆನಂದಪ್ಪ ಅವರು. ಆನಂದಪ್ಪ ನಮಗೆ ತುಂಬ ನನಗೆ ಹಳೇ ಪರಿಚಯ. ಆನಂದಪ್ಪ ಪುರಾತನ ಕಾಲದವ್ರು ಇಬ್ಬರು ಇದ್ದಾರೆ. ಆನಂದಪ್ಪ ಯಾವಾಗಿಂದ 30 ವರ್ಷದಿಂದ ಮೊದಲಿಂದ ಪ್ರಾರಂಭದಿಂದ ಸಂಬಂಧ. ಆನಂದಪ್ಪ ಅವರು ನಮ್ಮದು ಅನಿವಾರ್ಯ. ಅವರು ಇದಕ್ಕೆ ಸಂಭಾಷಣೆ ಬರ್ತಿದ್ದಾರೆ, ಒಬ್ಬ ಹೊಸ ಸಂಭಾಷಣೆ ಚಿತ್ರರಂಗಕ್ಕೆ ಬರ್ತಿದ್ದಾರೆ. ಅನಿವಾರ್ಯ. ನಿಜವಾಗ್ಲೂ ನಿಮಗೆ ಸ್ವಾಗತ. ಆಮೇಲೆ ನೀವು ಇರ್ತೀರಾ, ಯಾಕಂದ್ರೆ ಆ ವಿಧಿ ಬಿಡಲ್ಲ, ನಿಮಗೆ ನಿಲ್ಲಿಸುತ್ತೆ. ಹೌದು. ಇನ್ನು ಮಿಕ್ಕಿದ್ದು ನಮ್ಮ ಕಿರಣ್ ನಾಯ್ಕ, ಸಂಪತ್ತು, ನಾವೆಲ್ಲ ಒಟ್ಟಿಗೆ ಮಾಡ್ತೀವಿ. ನಿಮ್ಮಗಳ ಪ್ರೋತ್ಸಾಹ, ಸಹಾನುಭೂತಿ ಅದು ನಮಗೆ ಮೊದಲೇದನ್ನು ಮಾಡಿದ್ದೀರಾ. ಹೊಸತನಕ್ಕೆ, ಹೊಸಬರಿಗೆ, ಹೊಸ ವಿಚಾರಗಳಿಗೆ, ಹೊಸ ಯೋಚನೆಗಳಿಗೆ ನೀವು ಮಾಡಿದ್ದೀರಾ. ಅದನ್ನು ತುಂಬ ಪ್ರೀತಿಯಿಂದ, ತುಂಬ ನಂಬಿಕೆಯಿಂದ ನಂಬ್ಕೊಂಡು ನಾವು ಕೆಲಸ ಮಾಡ್ತಿದ್ದೀವಿ. ಇದೇ ರೀತಿ ನಮಗೆ ಪ್ರೋತ್ಸಾಹ ಆಗಲಿ. ನಮ್ಮ ಪ್ರಾರ್ಥನಾ ಪ್ರಪಂಚ ತಂಡಕ್ಕೆ ಇದೆಲ್ಲ ವಿಷಯ ಅಂದಿರ್ತಾನೆ ನಿಮಗೋಸ್ಕರ ಗುಡ್ ಲಕ್, ಒಳ್ಳೇದಾಗಲಿ. ತುಂಬ ಒಳ್ಳೆ ಕ್ಯಾರೆಕ್ಟ್ರು ಇವರಿಗೆ. ಹೌದು, ಅವರಿಗೆ ಹೇಳಿದ ಅದೇ ನಂಗೆ ಆ ಪದಗಳು ಅರ್ಥ ಆಗಿಲ್ಲ. ಡೆನ್ಸಿ ಅಂತ ಹೇಳೋದು ನಂಗೆ ಅರ್ಥ ಆಗಲಿಲ್ಲ. ಬಟ್ ನಿಜವಾಗ್ಲೂ ಅವ್ನು ಬೇರೆ ಥರದ್ದು ಈ ವರ್ತಮಾನಕ್ಕೂ ಹತ್ತಿರವಾದಂಥ ಪಾತ್ರ. ಹೌದು, ರಿಯಲಿ ತುಂಬ ಚೆನ್ನಾಗಿದೆ. ಅವ್ರು ಯಾರು ಸಾಕು ಅಂತಂದರೆ ಯಾರು ಕೂಗು. ಎಸ್, ಥ್ಯಾಂಕ್ ಯು ನೀವೆಲ್ಲ ಬಂದಿದ್ದಕ್ಕೆ, ನಿಮ್ಮ ಪ್ರೋತ್ಸಾಹಕ್ಕೆ ಹೀಗೆ ಸದಾ ಇರಲಿ. ಥ್ಯಾಂಕ್ ಯು. ಇನ್ನೇನೋ ಪ್ರಶ್ನೆ ಕೇಳಿದ್ರು ನೀವು ನನ್ನ ಸಂಪರ್ಕ ನನಗೆ ಅದನ್ನೆಲ್ಲ ಮೊದಲಿಗೆ ನಾನು ಫಸ್ಟ್ ಇದನ್ನು ಬೇವರ್ ಸಿಕ್ಕ ಪಾತ್ರ ಅಂತ ಅನ್ನಿಸ್ತು. ಆಮೇಲೆ ಹಂಗೆ ಬೇರೆ ಏನಾಗುತ್ತೆ. ಅದಕ್ಕೋಸ್ಕರ ಅದಕ್ಕೆ ಬೇರೆ ಏನೋ ಒಂದು ಕತ್ಲೆ ಬೆಳಕು ಇನ್ನೂ ಅಲ್ಲದೆ ಏನು ಹೇಳ್ದೆ ಬೇರೆ ಏನೋ ಇದೆಯಲ್ಲ, ಅದಕ್ಕೆ ನನಗೆ ಇಂಟ್ರೆಸ್ಟಿಂಗ್ ಅಂತ ಅಷ್ಟೇ. ಅದಕ್ಕೋಸ್ಕರನೇ ನಾನು ಚೆನ್ನಾಗಿತ್ತು. ಅದೇ ಯಾವಾಗ ನೀವು ಪ್ರಾರಂಭಕ್ಕೆ ಹೇಳಿದ್ನಲ್ಲ, ಅಪರಾಧಿಗಳು 110 ಪರವಾಗಿಲ್ಲ, ಒಬ್ಬ ನಿರಾಪರಾಧ ಶಿಕ್ಷೆ ಆಗಬಾರ್ದು. ಆಮೇಲೆ ಏನೋ ಒಂದು ಕ್ಲೂ ಬಿಟ್ಟೋಗಿರ್ತಾನೆ, ಅವೆಲ್ಲನೂ ಮೀರಿ ಏನೋ ಒಂದು ಮಾಡಿದ್ದಾರೆ. ಕೆಲಸ ಮಾಡ್ತಿದ್ದೀವಿ ಅದರಿಂದ. ನಾನು ಅದ್ರದ್ದು ಬಿಟ್ಕೊಟ್ಬಿಟ್ರೆ ಇವರು ಹೆಂಗೆ ಸಾರ್ ಅಂತಾರೆ. ಅದೇನು ಹೇಳೋದಿಲ್ಲ. ಅದು ಆ ಥರದ್ದು ಒಂದು ಬೇರೆ ಥರ ಇದೆ. ಅದಕ್ಕೋಸ್ಕರ ನಾನು ಒಪ್ಕೊಂಡಿದ್ದು. ಈಗ ಅದೂ ಬರುತ್ತೆ, ಇದೂ ಬರುತ್ತೆ, ಅದು ಚೆನ್ನಾಗಿರೋದು ಬರುತ್ತೆ. ಯಾಕೆ ಬಿಡಲಿ ಅಲ್ವಾ? ಬೇರೆ ಥರದಲ್ಲಿ ಎಲ್ಲರಿಗೂ ಲಿಂಕ್ ಇದೆ ಇಲ್ಲಿ. ಅದತ್ತು ಇಲ್ವೇಲ್ಲ
ಯಾರಿಗಾರು ಲವರ್ ಇಲ್ಲ, ಈ ಹುಡುಗಿ ನನ್ನ ಲವರ್ ಅಲ್ಲ, ಇವ್ರು ನನ್ನ ಲವರ್ ಅಲ್ಲ, ಏ ಇಲ್ಲ. ಆದ್ರೆ ಒಂದೇನ್ ಗೊತ್ತಾ ಈಗ ಕಥೆ ಇದೆ. ಬೇರೆ ಥರ. ಸರ್, ಮನದ ಕಡಲ ಆದ್ಮೇಲೆ ಹಾ. ನಿಮ್ಮ ಆಯ್ಕೆಗಳಲ್ಲಿ ಒಂದಿಷ್ಟು ಗೊಂದಲ ಇದೆ ಅಂತ ಲಾಸ್ಟ್ ಟೈಮ್ ಒಂದಿಷ್ಟು ಇತ್ತು. ಈ ಸಲ ಅದನ್ನ ಕರೆಕ್ಟ್ ಮಾಡ್ಕೊಂಡಿದ್ದೀರಾ? ಏನಿಲ್ಲ, ಪ್ರಯತ್ನಗಳಿರ್ತವೆ. ಕೆಲವು ಇಷ್ಟ ಆಗೋದು ಇಷ್ಟ ಆಗದಿರೋದು ಅದು ನಡೀತಾನೆ ಇರ್ತದೆ. ಏನು ಮಾಡ್ತಾರೆ ಗೊತ್ತಾಗ್ಬಿಟ್ರೆ ನನಗೆ ಫಸ್ಟಿಗೆಲ್ಲ ಆಸ್ಕರು ಪಾಸ್ಕರು ಸೀಸ್ಕರು ಎಲ್ಲ ತಗೊಂಡ್ಬಿಡ್ತಿದ್ದೆ. ಅದು ಗೊತ್ತಿಲ್ಲ ನನಗೆ. ಅದಕ್ಕೆ ಪ್ರಯತ್ನ ಅಂತ ಇರುತ್ತೆ. ಇಷ್ಟ ಆಗುತ್ತೋ ಇಷ್ಟ ಆಗುತ್ತೆ, ಕೆಲವು ಸರಿ ಇಷ್ಟ ಆಗಲ್ಲ. ಕೆಲವರಿಗೆಲ್ಲ ತುಂಬ ಯಾಕೆ ಅಂತಂದರೆ ನೀವೇ ನೇರವಾಗಿ ಎಲ್ಲ ಬಂದು ನೀವೇ ಹೇಳ್ತೀರಾ ನಮ್ಗೆ ಇಷ್ಟ ಆಗಲಿಲ್ಲ ಅಂತ. ಕರೆಕ್ಟು. ಎಲ್ಲನೂ ನಾನು ದೇವರಾಗ್ಬಿಡ್ತೀನಿ ಅಷ್ಟೇ. ಎಲ್ಲ ಇಷ್ಟ ನೀವೆಲ್ಲ ಇಷ್ಟ ಮಾಡಿದ್ದೆಲ್ಲ ಇಷ್ಟಪಡೋಂಗೆ ಆಗ್ಬಿಟ್ರೆ ಆಯ್ಕೆಗಳಲ್ಲಿ ಯೋಚನೆ ಮಾಡ್ಕೊಂಡು ಅಲ್ಲ. ಹಂಗೆ ನೋಡಿದ್ರೆ ನನಗೆ ಪಾಪ ನನಗೆ ನಾನು ತುಂಬ ಥ್ಯಾಂಕ್ಸ್ ಡೈರೆಕ್ಟರ್ಗಳಿಗೆ, ನಿರ್ಮಾಪಕರಿಗೆ. ನನಗೆ ಮೊದಲಿಂದನೂ ಅಷ್ಟೇ ಸೈನೈಟ್ ಅಂತ ಇಷ್ಟ ಮಾಡ್ತಾರೆ, ಮೊದಲ ಸಲ ಅಂತ ಇಷ್ಟ ಮಾಡ್ತಾರೆ, ಟಗರುಪಲ್ಯ, ಅಜ್ಞಾತವಾಸಿ, ಶಾಕಾಹಾರಿ. ಅಂದರೆ ನಾನಿವಾಗ ನಾನು ಪರ್ಫಾರ್ಮೆನ್ಸ್ ಅಲ್ಲದೆ ಪರ್ಫಾರ್ಮೆನ್ಸ್ ಥರದ ಪಾತ್ರಗಳು ಮಾಡೋದಕ್ಕೂ ಒಂಥರ ಅದಕ್ಕೆ ಬೇರೆ ಥರ ಪೊಟೆನ್ಷಿಯಲ್ ಬೇಕಾಗುತ್ತೆ. ಆ್ಯಕ್ಟ್ ಮಾಡೋಂಥ ಪಾತ್ರಗಳು ಬಂದಾಗ ನನಗೆ ಒಳಗೆ ಒಂದು ಸಣ್ಣ ಖುಷಿ ಆಗುತ್ತೆ. ಅದು ನನಗೆ ಯಾವಾಗಲೂ ಇತ್ತು. ಅದು ನನಗೆ ಸೈನೈಡಲ್ಲೇ ಓಪನ್ ಆಯಿತು ಆ ಬ್ರಾಂಚು. ಟಾಕ್ ಅಂದ್ಬಿಟ್ಟು ಓಪನ್ ಆಯಿತು. ಇದು ನನಗೆ ಬೇಕಿತ್ತು ಅಂತ. ಯಾಕಂದರೆ ನಾಟಕದಲ್ಲಿ ಅದನ್ನು ಮಾಡ್ಕೊಂಡು ಬಂದಿದ್ದರಿಂದ ನನಗೆ ಆ ಬ್ರಾಂಚ್ ಓಪನ್ ಆಯಿತು. ರಿಯಲಿಸ್ಟಿಕ್ ಆಗಿ ತುಂಬ ಆ ಟ್ರೀಟ್ಮೆಂಟಲ್ಲಿ ಕೆಲಸ ಮಾಡಬೇಕು ಅಂತ ಅದು ಬಂದಾಗ ಆ ಥರದವು ನನಗೆ ಬರ್ತಿದ್ದಾವೆ. ಅಜ್ಞಾತವಾದಿ, ಶಾಕಾಹಾರಿ ಆಗ್ಬೋದು. ಅದು ತುಂಬ ರಿಯಲಿಸ್ಟಿಕ್ ಆಗಿ ಇರೋ ಪಾತ್ರ ನಾನು ಇರ್ತೀನಿ ಅಷ್ಟೇ. ಅದು ಡೂಯಿಂಗ್ ಅಲ್ಲ. ಆ ಥರದ ಪಾತ್ರಗಳು ಬಂದಾಗ ನನಗೆ ಇದು ಸ್ವಲ್ಪ ಒಂದು 80% ಆ ಥರ ಇದೆ ನನಗೆ. ಆಮೇಲಿಂದ ಸ್ವಲ್ಪ ಇದೆ. ನಾನು ಫಸ್ಟ್ ಪ್ರಾರಂಭ ಕೇಳಿದೆ ಬೇವರ್ಸಿ ಅಂದ್ಬಿಟ್ಟು, ಅದು ಇನ್ನು ಒಂದು 20-30% ಹಂಗಾಗುತ್ತೆ. ಆಮೇಲಿಂದ ಬರ್ತಾ ಬೇರೆ ಥರದ್ದು. ಅದು ನನಗೀಗ ಅದು ನನಗೆ ಬರಲಿಲ್ಲ, ಅಯ್ಯೋ ನನಗೆ ಅದೇ ಬೇಕು ಅಂತ ನನಗೆ ಸಿರಿತನ ಬಂದ್ಬಿಡುತ್ತೆ. ತುಂಬ ಏನು ಬರುತ್ತಲ್ಲ ಅದನ್ನ ಚೆಂದ ಮಾಡೋಕ್ಕೆ ಪ್ರಯತ್ನ. ಮನದ ಕಣ್ಣು ಒಂದು ಅಪ್ಲೈ ಅಷ್ಟೇ. ಭಟ್ರೂ ಹೇಳಿದ್ವಿ ನೋಡೋಣ ಮಾತಾಡೋಣ ಬನ್ನಿ ಅಂತ ಮಾಡಿದ್ವಿ. ಯುದ್ಧಕಾಂಡ ಕೋರ್ಟ್ ರೂಮ್ ಅದನ್ನ ಹೊರತುಪಡಿಸಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಕೋರ್ಟ್ ರೂಮ್ ಅಲ್ಲೇ ನಡೆಯುವಂತ ಡ್ರಾಮಾ. ಅದು ಬಿಟ್ಟು ಬೇರೆ ಪ್ರಪಂಚ ಇದೆ ಎಸ್, ಮಂದರ್ ಅವರೊಂದು ಜೆನ್ಜಿ ಕ್ಯಾರೆಕ್ಟರ್. ಇದರಲ್ಲಿ ನಾವು ಒಂದು ಪ್ರಮುಖವಾಗಿ ತೋರಿಸಿರೋದು ಏನು ಅಂದ್ರೆ ಮಿಲೇನಿಯಲ್ ವರ್ಸಸ್ ಜೆನ್ಜಿ. ಆ ಥಾಟ್ಸ್ ಏನಿದೆ, ಆ ಥಾಟ್ಸ್ ಐಡಿಯಾಲಜೀಸ್ ಏನಿದೆ, ಐಡಿಯಾಲಜೀಸ್ ಮಧ್ಯೆ ಸ್ಟಾರ್ಟ್ ಆಗೋ ಕಥೆ. ಸೊ ಇಟ್ ಲೀಡ್ಸ್ ಟು ಕೋರ್ಟ್. ಯಾವ ರೀತಿ ಏನು ಅಂತ ಮುಂದೆ ಹೋಗ್ತಾ ಹೇಳ್ತೀನಿ ನಾನು. ಯಾವುದೇ ಮೆಸೇಜು ಇದು ಕೊಡಕ್ ಹೋಗ್ತಾ ಇಲ್ಲ. ಸೊ ಇದು ಪ್ಯೂರ್ಲಿ ಎಂಟರ್ಟೈನ್ಮೆಂಟ್ ತರ ತಾವು ನೋಡ್ಬೇಕಾಗತ್ತೆ. ಸೊ ಇದರಲ್ಲಿ ಒಂದು ರಿಲೇಶನ್ಶಿಪ್ ಅವೆಲ್ಲ ಹೇಳಿದಾಗೆ ಜೆನ್ಜಿ ಮತ್ತೆ ಮಿಲೇನಿಯಲ್ ರಿಲೇಶನ್ಶಿಪ್ಸ್ ಅಲ್ಲಿ ಅವ್ರ ಇಬ್ಬರು ಐಡಿಯಾಲಜಿಗಳು ಬೇರೆ ಇರುತ್ತೆ. ಆ ಐಡಿಯಾಲಜಿಗಳು ಯಾವುದೋ ಒಂದು ಪಾಯಿಂಟ್ ಅಲ್ಲಿ ನಾವು ಸ್ಟ್ರೈಕ್ ಆಗೋದು, ಒಬ್ರಿಗೊಬ್ರು ಟ್ರಿಗರ್ ಮಾಡೋದು ಆಗುತ್ತೆ. ಸೊ ಅದಾದ್ಮೇಲೆ ಏನಾಗುತ್ತೆ ಅನ್ನೋದು ಕತೆ. ಸೊ ಇದರಲ್ಲಿ ಯಾರು ಹೆಂಗಿರ್ಬೇಕು, ಹಂಗಿರಿ ಅಂತ ಹೇಳ್ತಾ ಇಲ್ಲ. ಏನ್ ನಡೀತಾ ಇದೆ, ರಿಯಾಲಿಟಿ ಏನಿದೆ ರಿಯಲಿಸ್ಟಿಕ್ ಆಗಿ ಮಾಡಿದೀವಿ ಅಷ್ಟೇ, ಮಾಡಕ್ ಹೊರಟಿದೀವಿ. ಸೊ ಅಕ್ಕ ಮೆಸೇಜಸ್ ಎಲ್ಲ ಏನಿಲ್ಲ. ಅಂದ್ರೆ ಯಾವುದೇ ಕ್ರೈಮ್ ಥ್ರಿಲ್ಲರ್ಸ್ ಇರಲಿ, ಸಸ್ಪೆನ್ಸ್ ಥ್ರಿಲ್ಲರ್ಸ್ ಇರಲಿ, ಯೂಶಲಿ ಒಂದು ಬಹಳ ಇಂಟ್ರೆಸ್ಟಿಂಗ್ ಆ್ಯಂಡ್ ಸಸ್ಪೆನ್ಸ್ಫುಲ್ ಕತೆ ಇರುತ್ತೆ ಯಾವಾಗಲೂ. ಅದರಲ್ಲಿ ಮೆಸೇಜ್ ಅಥವಾ ಇನ್ನೊಂದು ಅನ್ನೋದಕ್ಕಿಂತ ಜಾಸ್ತಿ ಆ 2.5 hours ನಮ್ಮನ್ನೆಲ್ಲ ಕೂತು ನೋಡಿಸೋಂಥ ಒಂದು ಒಳ್ಳೆ ಕತೆ ಇರುತ್ತೆ. ಅದಂತೂ 100% ನಾವು ಪ್ರಾಮಿಸ್ ಮಾಡ್ತೀವಿ. ಸ್ಥಿತಿ ಅಂದ್ರೆ ನಾವು ಯಾವಾಗಲೂ ನಿಮ್ಮ ಹಾಸ್ಯ ಅಂತ ಬಂದ್ರೆ ಅಲ್ಲಿ ಅಪಹಾಸ್ಯ ಇರಲ್ಲ, ನಿಜವಾದ ಹಾಸ್ಯ ಇರುತ್ತೆ. ಈ ಪಾತ್ರದಲ್ಲೆಲ್ಲ ಹಾಸ್ಯ ಇದೆ, ಅದು ಫುಲ್ ಸೀರಿಯಸ್ ಆಗಿ ನಮ್ಮ ಮುಂದೆ ಬರ್ತಾ ಇದೆ. ನಕ್ರೆ ನಿಮ್ಮ ಪುಣ್ಯ ನಮ್ಮ ನಾನೇನು ಬೇಡ ನಗರಿ. ನಾನು ಆ ಥರದ್ದು ತುಂಬ ಪ್ರಾರಂಭದಲ್ಲಿ ಟ್ರ್ಯಾಕ್ ಕಾಮಿಡಿ ಮಾಡಿದೆ. ಆಮೇಲೆ ನನಗೆ ಯಾಕೋ ಬೇಜಾರಾಯ್ತು, ಬಿಟ್ಬಿಟ್ಟೆ. ಅವಾಗಲೇ ಒಂದು ಪಾತ್ರದೊಳಗೆ ಏನೇನು ಬರುತ್ತೋ ಅದು ಮಾಡ್ತಾ ಹೋಗ್ತೀನಿ. ಅದಕ್ಕೆ ನಕ್ಕಾದರೂ ನಕ್ರಿ, ಬಿಟ್ಟಾದರೂ ಬಿಡ್ರಿ, ಖುಷಿ ಆದರೂ ಕೊಡಿ, ಏನಾದರೂ ಆ ಪಾತ್ರದೊಳಗೆ ಏನಾಗುತ್ತಲ್ಲ ಅದು ನನಗೆ ಇಷ್ಟ. ನಾನು ಅದನ್ನೇ ಮಾಡ್ಕೊಂಡು ಹೋಗೋದು. ಹೌದು, ಒಂದು ಸ್ವಲ್ಪ ಈ ಲಂಕೇಶ್ ಪತ್ರಿಕೆಗಳು ಒಂದು ಸಣ್ಣದಾಗ ಒಂದು ತುಂಟಾಟ ಅಂತ ಬರೋದಲ್ಲ, ಆ ಸಣ್ಣ ಕಾಲ. ಈಗ ಸ್ವಲ್ಪ ದೊಡ್ಡ ಕಾಲನಿದೆ. ಒಂದು ಸ್ವಲ್ಪ ತರಲೆ ಅಂತಲ್ಲ, ಅದೊಂಥರ ಅವನ ನಡವಳಿಕೆ ಹಂಗಿರುತ್ತೆ. ಅದಾದ್ಮೇಲೆ ಆಗ್ತಾ ಬೇರೆ ಥರ ರೂಪ ಪಡ್ಕೊಳ್ಳೋದು. ಇನ್ಯಾರು ಮಾತಾಡಿಲ್ಲ, ನಮ್ಮ ಮ್ಯೂಸಿಕ್ ಧನ್ಯವಾದ ಹೇಳ್ತೀನಿ. ಮೇಜರಾಗಿ ಏನಂದರೆ ನಾನು ಒಂದು 35 ಸಿನಿಮಾ ಮಾಡಿಲ್ಲದೆ ಇರೋವಂಥ ಒಂದು ಕತೆ ಅಷ್ಟೇ. ನನಗೆ ನನ್ನ ಲೈಫಲ್ಲಿ ನಾನೊಂದು 35 ಸಿನಿಮಾ ಮಾಡಿರೋದ್ರಲ್ಲಿ ಡಿಫ್ರೆಂಟ್ ಕತೆ. ಅದರಿಂದ ಒಂದು ಒಳ್ಳೆ ಔಟ್ಪುಟ್ ಬರುತ್ತೆ ಅಂತ ನನ್ನ ಒಂದು. ಅದು ಈಗಿನ ಟ್ರೆಂಡಿ ಆಗಿದೆ ಕತೆ. ನೀವು ನೆಟ್ಫ್ಲಿಕ್ಸು ಆ ಥರ ಫುಲ್ಲು ಏನು OTT ಪ್ಲಾಟ್ಫಾರ್ಮು ಅದಕ್ಕಿಂತ ಚೆನ್ನಾಗಿ ಏನು ಅಂದರೆ ಅಕಸ್ಮಾತ್ ನೋಡ್ತಾ ಇರ್ತೀವಲ್ಲ ಈ ನಾವೇನು
ವೆಬ್ ಸೀರೀಸು ಇಂಟೆನ್ಸ್ ಆ ಥರ ಇರುತ್ತಲ್ಲ ಅದೆಲ್ಲ ಫುಲ್ ಆ ಕ್ಲಾಸಿಕ್ ಆಗಿ ಅದಕ್ಕಿಂತ ಸ್ವಲ್ಪ ಚೆನ್ನಾಗಿ ಶೂಟ್ ಮಾಡೋಕ್ಕೆಲ್ಲ ಅವಕಾಶ ಕೊಟ್ಟಿದ್ದಾರೆ ನಮ್ಮ ಪ್ರೊಡ್ಯೂಸರು. ಅದರಿಂದ ಹೊಸ ಥಾಟ್ಸ್ ಬಂದಿದೆ, ಹೊಸ ವಿಜುವಲಿ ಒಳ್ಳೆ ಕ್ಯಾಮ್ರಾ ಯೂಸ್ ಮಾಡಿ ತುಂಬ ಚೆನ್ನಾಗಿ ಬಂದಿದೆ. ಇದೊಂದು 45 days, ಇದೊಂದು 20 days ಆಯ್ತು. ಬಿಗಿನಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಹಾಂ, 25 ದಿನ ಆಗುತ್ತೆ. ಕೋರ್ಟ್ 25 ದಿನ ಆಗುತ್ತೆ. ಕೋರ್ಟ್ ಬಟ್ ಆದರೆ ಸೇಮ್ ಅದೇ ಥರನೇ ಹೊರಗಡೆನೂ ತುಂಬ ಇದೆ. ಮತ್ತು ವಿಷಯ ರಿವೀಲ್ ಆಗೋದು ಅದೆಲ್ಲ ಇರುತ್ತೆ.